ವೀಕ್ಷಕರೇ, ಈಗ ನಾನು ಕಲಿಯೋಣ ಅಡಿಗೆಯಲ್ಲಿ ಮಾಡ್ತಾ ಇದ್ದೀನಿ ರೊಟ್ಟಿನ ಅಂತ ಅನ್ಕೋಬೇಡಿ. ಏನಕ್ಕಂದ್ರೆ ನಾನೀಗ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಶುಂಠಿ ರೊಟ್ಟಿ. ಟೇಸ್ಟಿ ಆಗಿರುತ್ತೆ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಾಧಿಕಾ. ರಾಧಿಕಾ, ಓಕೆ. ಎಲ್ಲಿಂದ ಬಂದಿರೋದು? ನಾನು ಮೈಸೂರು ರೋಡಿಂದ, ಬ್ಯಾಂಗ್ಳೂರಿಂದ. ಏನ್ ಮಾಡ್ಕೊಂಡಿದ್ರಾ? ನಾನು MBA ಮಾಡ್ತಾ ಇದ್ದೀನಿ. MBA, ಓಕೆ. ಸೊ ಓದ್ತಾ ಇರೋದ್ರಿಂದ ನಿಮ್ಗೆ ಅಡ್ಗೆ ಮಾಡೋಕೆ ಅವಕಾಶ ಸ್ವಲ್ಪ ಕಡಿಮೆ ಇರುತ್ತೆ. ಹೌದು, ತುಂಬಾ ಕಮ್ಮಿ. ತುಂಬಾ ಕಮ್ಮಿಯಲ್ಲಿ ಯಾವ ತರದ ಅಡ್ಗೆ ಮಾಡ್ತೀರಾ ನೀವು? ಯೂಶಲಿ ಅಮ್ಮ ಇಲ್ಲದೆ ಇದ್ದಾಗ ಮಾತ್ರ ಅಡುಗೆ ಮಾಡೋದು, ಎಲ್ಲರೂ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾಗ ಮಾತ್ರ ಮಾಡೋದು. ಅವಾಗ ಯಾವ ತರದ್ ಮಾಡ್ತೀರಾ? ಯೂಶಲಿ ಮ್ಯಾಗಿ ಅದು ಇದು ಮಾಡ್ಕೊಳ್ತೀವಿ ಅಷ್ಟೇ. ಸೊ ಮ್ಯಾಗಿ ತರದ ಅಡ್ಗೆಗಳನ್ನ ಮಾಡ್ತೀರಾ ನೀವು? ನಾನು ಆಂಟಿಗೆ ಹೇಳ್ತೀನಿ, ಆಂಟಿ ನೀವು ಆಗಾಗ ಊರಿಗೆ ಹೋಗ್ತಾನೆ ಇರಿ, ಅಂದ್ರೆ ಇವರು ಅಡ್ಗೆ ಕಲಿತಾರೆ. ಅದು ಕರೆಕ್ಟ್ ಅಲ್ವಾ? ಈಗ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ನಾನು ಕ್ಯಾರೆಟ್ ಶುಂಠಿ ರೊಟ್ಟಿ. ಫೈನ್, ಡಿಫ್ರೆಂಟ್ ಆಗಿದೆ. ಬನ್ನಿ ಹಾಗಾದ್ರೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಕ್ಯಾರೆಟ್, ಶುಂಠಿ, ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಅರಿಶಿನ, ತೆಂಗಿನ ತುರಿ, ಮೆಣಸು ಪುಡಿ, ಎಣ್ಣೆ, ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು, ಉಪ್ಪು. ಗ್ಯಾಸ್ ಆನ್ ಮಾಡಿಬಿಟ್ಟಿದ್ದೀನಿ. ಈಗ ನಿಮ್ಮ ಪರೀಕ್ಷೆ ಸ್ಟಾರ್ಟ್. ಸರಿ. ಏನಂದ್ರೆ ತವಾ ಕಾಯೋಷ್ಟರಲ್ಲೇ ಹಿಟ್ಟು ರೆಡಿ ಇಟ್ಕೋಬೇಕು ನೀವು. ಬನ್ನಿ ಹೇಳ್ಕೊಡ್ತೀನಿ. ಈ ಬೌಲ್ಗೆ ಫಸ್ಟು ಅಕ್ಕಿ ಹಿಟ್ಟು ಹಾಕಿ, ಸಾಕು. ಸಬ್ಬಸಿಗೆ ಸೊಪ್ಪನ್ನ ಕ್ಲೀನಾಗಿ ನೀರಲ್ಲಿ ತೊಳೆದ್ಬಿಟ್ಟು ತೊಗೊಂಡಿರೋವಂಥದ್ದು. ಸೊಪ್ಪನ್ನ ಹೇಗೆ ತೊಳಿಬೇಕು ಅಂತ ಗೊತ್ತಾ ನಿಮಗೆ? ಫಸ್ಟ್ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ವಾಶ್ ಮಾಡ್ತಾರೆ. ಅದ್ರ ಜೊತೆಗೇನೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕ್ತಾರೆ ನೀರಿಗೆ. ಏನಕ್ಕಂದ್ರೆ ಆಂಟಿಸೆಪ್ಟಿಕ್ ಒಂದು ಗುಣ ಇರುತ್ತಲ್ವಾ ಅರಿಶಿನ ಪುಡಿಯಲ್ಲಿ, ಅದಕ್ಕೋಸ್ಕರ ಹಾಕಿ. ಎಷ್ಟು ಹಾಕೋದು? ಅರ್ಧ ಬಟ್ಲಷ್ಟು ಹಾಕಿ, ಸಾಕು. ಕ್ಯಾರೆಟ್ ತುರಿ ಇದು ಅರ್ಥನ? ಇಷ್ಟು ಹಾಕಿ. ಏನಕ್ಕಂದ್ರೆ ನಾವು ಮಾಡ್ತಾ ಇರೋದೇ ಕ್ಯಾರೆಟ್ ಶುಂಠಿ ರೊಟ್ಟಿ. ಅರಿಶಿನ ಪುಡಿ ಹಾಕಿ. ಸಾಕು ಸಾಕು ಸಾಕು. ಪೆಪ್ಪರ್ ಪೌಡರ್ ತಗೊಳ್ಳಿ, ಅರ್ಧ ಸ್ಪೂನಷ್ಟು. 1/4 ಸ್ಪೂನ್ ಹಾಕಿದ್ರಿ ನೀವು. ತೆಂಗಿನ ತುರಿ ಇಷ್ಟು ಹಾಕಿ. ಮೆಣಸಿನಕಾಯಿ 1 ಸ್ಪೂನಷ್ಟು. ಕೊತ್ತಂಬರಿ ಹಾಕಿ. ಇನ್ನೊಂದು ಸ್ವಲ್ಪ. ಈಗ ಹಸಿ ಶುಂಠಿ ಹಾಕಬೇಕಲ್ವಾ? ಸೊ 1 ಸ್ಪೂನಷ್ಟು ಹಾಕಿ, ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಫಸ್ಟು ಕೈಯಿಂದ ಕಲಸಿ. ಅಂದ್ರೆ ಪದಾರ್ಥ ಎಲ್ಲ ನೀಟಾಗಿ ಹಿಟ್ಟಲ್ಲಿ ಬೆರೆಯುತ್ತೆ. ಈಗ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬೇಕು. ನೀರು ಎಷ್ಟು ಹಾಕೋದು? ನೀವು ಹಾಕ್ತಾ ಹೋಗಿ. ಸಾಕು ಸಾಕು ಸಾಕು. ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಜಾಸ್ತಿ ನೀರು ಬೇಡ ಇದಕ್ಕೆ. ಎಸ್, ಕರೆಕ್ಟಾಗಿ ಕಲಿಸಿದ್ದೀರಾ. ಈಗ ಎಣ್ಣೆನ ಅಲ್ಲಿ ಹಾಕ್ಬೇಕು ಮೇಲೆ, ಮಣೆ ಮೇಲೆ. ಎಲ್ಲ ಕಡೆ ಸೌರಿ. ಸಾಕು ಸಾಕು. ಈಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ. ಒಂದು ರೊಟ್ಟಿಗೆ ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ತಗೋಬೇಕು. ತಟ್ಟೋಕೆ ಬರುತ್ತಲ್ಲ? ಫ್ರೈ ಮಾಡ್ತೀವಿ. ಇಲ್ಲ, ತಟ್ಟೋದು ಅಂದ ತಕ್ಷಣ ಇದಲ್ಲ, ರೊಟ್ಟಿ ತಟ್ಟೋದು. ಓಕೆನಾ? ತಟ್ಟಿ. ಓಕೆ, ರೊಟ್ಟಿ ಅಂತೂ ರೆಡಿ ಮಾಡಿದ್ರಿ.
ಬಟ್ ನಿಮ್ಗೆ ಹಾಕೋಕ್ ಬರಲ್ಲ ಅಂತ ಹೇಳಿದ್ರಿ. ಹೌದು. ನಾನು ತೋರಿಸ್ತೀನಿ, ನೀವು ಮನೇಲಿ ರೆಡಿ ಮಾಡ್ತೀರಾ ಈ ರೊಟ್ಟಿನ, ಆಗ ನೀವೇ ಹಾಕಿ. ಈ ತರ ತವಾ ಮೇಲೆ ಹಾಕಿದ್ಮೇಲೆ 1 ಸೆಕೆಂಡ್ ಹೋಲ್ಡ್ ಮಾಡಬೇಕು, ಅಂದ್ರೆ ಬಿಸಿ ಇರುತ್ತಲ್ಲ, ಆಗ ಈ ಪೇಪರ್ನಿಂದ ಅದು ಬಿಟ್ಕೊಳ್ಳುತ್ತೆ. ಒಂಚೂರು 1 ಇಂಚ್ ಮಾತ್ರ ಹೀಗೆ ತಟ್ಟಿದ್ರೆ ಈಸಿಯಾಗಿ ತೆಗೆದ್ಬಿಡ್ಬೋದು. ತೆಗೆದ್ಮೇಲೆ ಏನು ಮಾಡಬೇಕು? ಆಯಿಲ್ ಹಾಕ್ಬೇಕು. ಓಕೆ, ಯಾವ ಎಣ್ಣೆನ ಬಳಸ್ಬೇಕು ಹೇಳಿ? ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕರೆಕ್ಟ್. ಹಾಕಿ. ಒಂದು ಸ್ವಲ್ಪ ಹಾಕಬೇಕು. ನೀವು ಎಣ್ಣೆ ಹಾಕಿರೋದು ನೋಡಿದ್ರೆ ಇನ್ನೊಂದು ರೊಟ್ಟಿ ಮಾಡ್ಬೋದು ಇದ್ರಲ್ಲಿ ನಾವು. ಸಾಕು, ಮತ್ತೇನು ಬೇಡ ಆಯಿಲ್. ಕರೆಕ್ಟಾಗಿ ಮಾಡಿದ್ದೀರಾ. ಒಂದ್ಸಾರಿ ಹೇಳ್ಕೊಟ್ಟೆ ನಾನು ಅಷ್ಟೇ, 2 ರೊಟ್ಟಿ ನೀವೇ ಮಾಡಿದ್ರಿ. ಸೊ ಕೊನೆಗೂ ರೊಟ್ಟಿ ರೆಡಿ ಆಯಿತು. ಈಗ ಬಿಸಿ ಬಿಸಿಯಾಗಿ ಕ್ಯಾರೆಟ್ ಶುಂಠಿ ರೊಟ್ಟಿನ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಇದ್ರ ಜೊತೆಗೆ ನಮಗೆ ಚಟ್ನಿ ಸಾಗು ಈ ಥರದ್ದೇನು ಬೇಡ, ಏನಕ್ಕಂದ್ರೆ ನಾವು ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ. ಸೂಪರ್ ಆಗಿದೆ. ಕ್ಯಾರೆಟ್ ಶುಂಠಿ ರೊಟ್ಟಿ ಮಾಡುವ ವಿಧಾನ. ಗ್ಲಾಸ್ ಬೌಲ್ನಲ್ಲಿ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಸಬ್ಬಸಿಗೆ ಸೊಪ್ಪು, 1 ಕಪ್ ಕ್ಯಾರೆಟ್ ತುರಿ, ಅರಿಶಿನ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, 1 ಕಪ್ ತೆಂಗಿನ ತುರಿ, 1 ಸ್ಪೂನ್ ಮೆಣಸಿನಕಾಯಿ, ಕೊತ್ತಂಬರಿ, 1 ಸ್ಪೂನ್ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈ ಹಿಟ್ಟನ್ನು ರೊಟ್ಟಿಯಂತೆ ತಟ್ಟಿ ಕಾಯ್ದ ತವಾದ ಮೇಲೆ ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಕ್ಯಾರೆಟ್ ಶುಂಠಿ ರೊಟ್ಟಿಯನ್ನು ಸರ್ವ್ ಮಾಡಿ.